ಅಮಾವಾಸ್ಯೆ ರಾತ್ರಿ ಟಾರ್ಗೆಟ್ ಮಾಡಿ ದ್ರಾಕ್ಷಿ ಬೆಳೆಯನ್ನ ಖದೀಮರು ಹೊತ್ತೊಯ್ದಿದ್ದಾರೆ. 2 ಟನ್ ದ್ರಾಕ್ಷಿಯನ್ನ ಕದ್ದು ಖತರ್ನಾಕ್ ಕಳ್ಳರು ಪರಾರಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಕೊಳವನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ರೈತ ಬಸವರಾಜ್ ಅನ್ನೋರ ತೋಟದಲ್ಲಿ ಇಂಥದೊಂದು ಕಳ್ಳತನ ನಡೆದಿದೆ. 3 ಲಕ್ಷ ಮೌಲ್ಯದ ರೆಡ್ ಗ್ಲೋ ದ್ರಾಕ್ಷಿಯನ್ನ ಕಳ್ಳರು ಕದ್ದು ಎಸ್ಕೇಪ್ ಆಗಿದ್ದಾರೆ. ಅಮಾವಾಸ್ಯೆ ದಿನ ಯಾರು ಓಡಾಡೋದಿಲ್ಲ ಅಂತ ಕದಿಯಲು ಪ್ಲಾನ್ ಮಾಡಿಕೊಂಡಿದ್ರು. ಅದರಂತೆ ತೋಟದಲ್ಲಿ ಬೆಳೆದಿದ್ದಂತಹ ದ್ರಾಕ್ಷಿಯನ್ನ ಕದ್ದು ಖದೀಮರು ಎಸ್ಕೇಪ್ ಆಗಿದ್ದಾರೆ. ದ್ರಾಕ್ಷಿ ಬೆಳೆಗೆ ಬಂಗಾರದ ಬೆಲೆ ಬರ್ತಿದ್ದಂತೆ ಈ ಥರ ಕಳ್ಳರ ಕಾಟ ಕೂಡ ಶುರುವಾಗಿರುವಂಥದ್ದು. ನಾವೀಗ ಚಿಕ್ಕಬಳ್ಳಾಪುರ ತಾಲೂಕಿನ ಒಂದು ದ್ರಾಕ್ಷಿ ತೋಟದಲ್ಲಿರುವಂಥದ್ದು ನೋಡ್ತಾ ಇರ್ಬೋದು. ಈ ಒಂದು ರೈತ ಏನಿದ್ದಾರೆ ಅವರು ಬಸವರಾಜ್ ಅನ್ನೋರು ಒಂದು ಬಂಪರ್ ಬೆಳೆಯನ್ನು ಬೆಳೆದಿರುವಂಥದ್ದು ರೆಡ್ ಗ್ಲೋ ಅಂತ ಕರಿತೀವಿ. ಈ ಒಂದು ತಳಿ ಈಗ ತೋಟದಲ್ಲೇ 145ರಿಂದ 150 ರೂಪಾಯಿ ರೈತರಿಗೆ ಕೊಟ್ಟು ತೋಟದಲ್ಲೇ ಕಟಾವು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಅಷ್ಟೊಂದು ಒಳ್ಳೆಯ ಬೆಲೆ ಸಿಕ್ಕಿದೆ. ಅತ್ಯುತ್ತಮವಾದಂಥ ಬೆಳೆಯನ್ನು ಕೂಡ ಬೆಳೆದಿದ್ದಾರೆ. ಅಂದರೆ ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಸುಮಾರು ಅಮಾವಾಸ್ಯೆ ಪ್ರಯುಕ್ತ ಯಾರೂ ಜನ ಇರೋದಿಲ್ಲ, ಓಡಾಡೋದಿಲ್ಲ ಅಂತ ಕಳ್ಳರು ತಮ್ಮ ಕೈಚಳಕವನ್ನು ತೋರಿಸಿದ್ದಾರೆ. ಸೊ ಈ ಒಂದು ತೋಟದಲ್ಲಿ ರಾತ್ರಿ ನುಗ್ಗಿ ಸುಮಾರು 2 ಟನ್ನಷ್ಟು ದ್ರಾಕ್ಷಿಯನ್ನು ಕಟಾವು ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಕಟ್ ಮಾಡಿರುವಂಥದ್ದು ಒಂದು ಗೊನೆಗಳು ಇದಿದೆ, ಇಲ್ಲಿದೆ. ಈ ಪ್ರದೇಶ ಏನಿದೆ ನೋಡ್ತಾ ಇರ್ಬೋದು, ಈ ರೀತಿ ಅಂದರೆ ಅಲ್ಲಿ ಯಾವ ರೀತಿಯಾದಂಥ ದ್ರಾಕ್ಷಿ ಗೊಂಚಲುಗಳು ಕಾಣಿಸ್ತಿದೆ. ಸೊ ಈ ಭಾಗದಲ್ಲಿ ಸುಮಾರು 4ರಿಂದ 5 ಲೈನ್ಗಳಲ್ಲಿ ಕೊನೆ ಭಾಗದಲ್ಲಿ ಬಂದಂಥ ಕಳ್ಳರು ಸುಮಾರು 2 ಟನ್ನಷ್ಟು ದ್ರಾಕ್ಷಿಯನ್ನು ಕಟಾವು ಮಾಡಿಕೊಂಡು ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಸುಮಾರು 3 ಲಕ್ಷ ರೂಪಾಯಿ ನಷ್ಟು ಮೌಲ್ಯದ ದ್ರಾಕ್ಷಿಯನ್ನು ಈಗ ಕಳ್ಳರು ರಾತ್ರಿ ಈ ತೋಟಕ್ಕೆ ನುಗ್ಗಿ ಕಟಾವು ಮಾಡಿಕೊಂಡು ಹೋಗಿರುವಂಥದ್ದು. ಹೀಗಾಗಿ ರೈತ ಸಾಕಷ್ಟು ಆತಂಕಗೊಂಡಿದ್ದಾರೆ. ರಾತ್ರಿ 10 ಗಂಟೆವರೆಗೂ ಕೂಡ ಕಾವಲಿದ್ದು ಮನೆಗೆ ಹೋಗಿದ್ದಾರೆ. ಆದರೆ ತದನಂತರ ಬಂದಂಥ ಕಳ್ಳರು ಈ ರೀತಿಯಾದಂಥ ಒಂದು ದ್ರಾಕ್ಷಿಯನ್ನು ಕಟಾವು ಮಾಡಿಕೊಂಡು ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಬನ್ನಿ ಈಗ ರೈತರನ್ನ ಮಾತಾಡ್ಸೋಣ, ಏನು ಹೇಳ್ತಾರೆ ಅಂತ. ಸರ್ 145 ರೂಪಾಯಿಂದ 150 ರೂಪಾಯಿ ಕೊಟ್ಟಿದ್ರೆ ಎಲ್ಲ ಕಟಾವು ಮಾಡ್ತಾ ಇದ್ದಾರೆ. ನಾವು ಡೈಲಿ ತೋಟ ಓಡಾಡ್ತಾ ಇದ್ರೆ ಬೆಳಗ್ಗೆ ಬಂದು ನೋಡಿದ್ರೆ ನೋಡೋಷ್ಟರೊಳಗಡೆ ಇದೆಲ್ಲ ಕಟ್ ಮಾಡಿಬಿಟ್ಟಿತ್ತು. ನೋಡಿ ಈ ಕಡೆ ಇದೆಲ್ಲ ನೋಡಿ ಇಲ್ಲೇ ಇಷ್ಟು ಒಂದು 5 ಫೀಟಲ್ಲೇ 10 ಗೊನೆ ಅಷ್ಟು ಲೋಡ್ ಇತ್ತು. ಆದರೂ ಕಟ್ ಮಾಡಿಬಿಟ್ಟಿದ್ದಾರೆ. ಒಂದು 2 ಟನ್ನಷ್ಟು ಕಟ್ ಮಾಡಿದ್ದಾರೆ. ಸೊ ಯಾವ ರೀತಿ ಕಳ್ತನ ಇದೆ, ಎಷ್ಟು ನಷ್ಟ ಆಗಿದೆ ರೈತರಿಗೆ? ಸರ್ ಇದು ಸುಮಾರು ದಿವಸದಿಂದನೇ ಇದು ಎಸ್ಟಿಮೇಟ್ ಮಾಡ್ಕೊಂಡಿದ್ದಾರೆ. ಕಳ್ತನ ಮಾಡ್ಬೇಕಂತಂದ್ಬಿಟ್ಟು ಬಂದು ಹೋಗ್ತಾ ಇದ್ದವ್ರೆ. ಇದು ನೋಡ್ಕೊಂಡು ಒಳ್ಳೆ ರೇಟ್ ಇದೆ. ಈಗ ಅದು ಒಂದು ಗೊನೆ ಕಟ್ ಮಾಡಿದ್ರೆ 3 kg 3ರಿಂದ 4 kg ಬರುತ್ತೆ, 3-3.5 kg ಬರುತ್ತೆ. ಈ ಕಟ್ ಮಾಡೋದೇನು ತುಂಬ ಕಷ್ಟ ಏನಲ್ಲ, ಬೇಗ ಆಗೋಗುತ್ತೆ. ಅದು ನೋಡ್ಕೊಂಡಿದ್ದು ಅಮಾವಾಸ್ಯೆ ಕತ್ತಲ ದಿವಸ ಈ ಥರ ಕಟ್ ಮಾಡಿಬಿಟ್ಟಿದ್ದಾರೆ ಸರ್. ಅಂದರೆ ಇದು ಎಷ್ಟು ತುಂಬ ಬೆಲೆ ಇತ್ತಾ, ಯಾವ ರೀತಿ ಕಟ್ ಮಾಡಿದ್ದಾರೆ, ಹೆಂಗೆ ನುಗ್ಗಿದ್ದಾರೆ ತೋಟ? ದೂರದಲ್ಲಿ ಗಾಡಿ ನಿಲ್ಸ್ಕೊಂಡಿದ್ದಾರೆ. ಒಬ್ಬರಿಬ್ಬರು ಮಾಡಿಲ್ಲ, ಒಂದು 8-10 ಜನ ಮಾಡಿದ್ದಾರೆ. 8-10 ಜನ ಬಂದು ಬಾಕ್ಸ್ಗಳೆಲ್ಲ ಹಾಕ್ಕೊಂಡು ಇದು ಒಂದು 3 ಗೊನೆ ಹಾಕಿದ್ರು, ಒಂದು 3-4 ಗೊನೆ ಹಾಕಿದ್ರು ಒಂದು ಬಾಕ್ಸ್ ಆಗೋಗುತ್ತೆ, ಬೇಗ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.